ಮಳೆ ಹಾನಿ ಪ್ರದೇಶಕ್ಕೆ ಶಾಸಕ ಎಚ್.ಡಿ. ತಮ್ಮಯ್ಯ ಭೇಟಿ. ಕಳೆದ 15 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಬಿರುಗಾಳಿ ಸಹಿತ ಮಳೆಯಿಂದ ಹಾನಿಗೊಳಗಾಗಿರುವ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸ್ಥಳಗಳಿಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇತರ ಮನೆಗಳಿಗೆ ಅಪಾಯ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಯಾರು ಮುಟ್ಬೇಡ್ರಪ್ಪ. ಒಳಗಿದ್ರ ಇಲ್ಲೇ ಮಲಗಿದ್ರ ಸರಿ. ಈಗ ಇಮಿಡಿಯೇಟ್ ಇದು ರೆಡಿ ಮಾಡ್ಕೊಳೋದಕ್ಕೆ 1,20,000 ಪರಿಹಾರ ಕೊಡ್ತಾರೆ ಹೇಳಿದೀನಿ. ತಹಶೀಲ್ದಾರ್ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಆರೆ ಎಲ್ಲ ರಿಪೋರ್ಟ್ ತಗೊಂಡು ಕಲೇಶ ಇವತ್ತು ನಾಳೆ ರಜಾ ಆಯ್ತಾ, ರೆಡಿ ಮಾಡಿಸಿ ಇಮಿಡಿಯೇಟ್ ಸೋಮವಾರ ನಾನು ಇರ್ತೀನಿ. ಕರೆಸಿ ಚೆಕ್ ಕೊಡ್ಬೇಕು. ಚೆಕ್ ಕೊಡಿಸ್ತೀವಮ್ಮ, ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ. ಇದಾಗವರೆಗೂ ಬೇರೆ ಕಡೆ ಮಲಕ್ಕಳಿ. ಸಾರಿ, ರೆಡಿ ಮಾಡ್ಕೊಳಕ್ಕೆ ಅಕೌಂಟಿಗೆ ದುಡ್ಡು ಬರುತ್ತೆ. 1,20,000 ತಗೊಂಡು ಇಮಿಡಿಯೇಟ್ ರೆಡಿ ಮಾಡ್ಕೊಳ್ಳಿ. ತಾಳಿ ಬರ್ರಿ. ಒಂದು ನಿಮಿಷ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಬ್ರು ನೋಡಿ. ನಿಮ್ಮ ಅಕೌಂಟಿಗೆ ಬರುತ್ತೆ. ಆರ್ಡರ್ ಕಾಪಿ ಇದು ರಿಪೇರಿ ಮಾಡಿಸ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಮತ್ತೆ ನೀವೇನಾದ್ರು ಬೇರೆ ಕಡೆ ಮಾಡ್ಕೊಂತೀವಿ ಅಂತಂದ್ರೆ ಪಂಚಾಯತಿಯಿಂದ ಮಾಡಿಸಿದ್ರೆ ನಾವು ಮನೆಗೆ ಮಾಡಿಸ್ಕೊಡ್ತೀವಿ. ಈಗ ತಕ್ಷಣ ತಗೊಳ್ಳಿ ಅಮ್ಮ. ಈಗ ಆಯ್ತು ಇದು ನೋಡಪ್ಪ. ಈಗ 1,20,000 ಕೊಡೋದು ಇದಕ್ಕೇನೆ. ಬ್ಲಡ್ಡಿಗೆ ಘೋಷಣೆ ಆದಮೇಲೆ ಅತಿವೃಷ್ಟಿ ಅನಾವೃಷ್ಟಿದು ಅವಾಗ ನಾವು ಮತ್ತೆ ಬೇರೆ ಏನಾದ್ರು ಇದಕ್ಕೆ ವ್ಯವಸ್ಥೆ ಮಾಡ್ತೀವಿ. ತಹಶೀಲ್ದಾರೆ ಅದು ಇನ್ನೂ ಆಗಿಲ್ಲ ಸರ್. FDಗೆ ಹೋಗಿದೆ. FDಯಿಂದ ಯಾವಾಗ ಬರುತ್ತೆ ಅಂತ ಹೇಳಿ. ಈಗ ಇವ್ರಿಗೆ 1,20,000 ಕೊಟ್ಟಿರ್ತೀವಿ. ನೆಕ್ಸ್ಟ್ ಸರ್ಕಾರದಿಂದ ಅತಿವೃಷ್ಟಿ ಘೋಷಣೆ ಆದ್ಮೇಲೆ ಅಡಿಷನಲ್ ಕೊಡ್ಬೋದು. 5 ಲಕ್ಷ ಬರುತ್ತೆ ಸರ್. ಒಂದು ಮನೆನೂ ಬರುತ್ತೆ. ಇದನ್ನ ಬಿಟ್ಟು ಸಪ್ರೇಟ್ ಕೊಡ್ತೀರಾ? ಇದು ಬಿಟ್ಟು 4 ಲಕ್ಷ ಕೊಡ್ತೀವಿ. ಅಂದ್ರೆ 3,80,000 ಬರುತ್ತೆ. ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಮ್ಮ. ಈಗ ನಾಡಿದ್ದು ಮೀಟಿಂಗ್ ಇದೆ. ಜಾರ್ಜ್ ಸಾಹೇಬ್ರಿಗೆ ಉಸ್ತುವಾರಿ ಸಚಿವರು ಬರ್ತಿದ್ದಾರೆ. ಅವ್ರ ಗಮನಕ್ಕೆ ತಂದು ಸರ್ಕಾರದ ಲೆವೆಲಲ್ಲಿ ಅತಿವೃಷ್ಟಿ ಅಂತೇಳಿ ಘೋಷಣೆ ಆದಮೇಲೆ ನಿಮಗೆ 3,80,000 ರೂಪಾಯಿ ಅಡಿಷನಲ್ ಕೊಡಿಸ್ತೀವಮ್ಮ. ಒಂದು ಸ್ವಲ್ಪ ಒಂದು ವಾರ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಅವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಫರೀದಾಬಾದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಜಯ್ ಮನೆ ನಮ್ಮ ಪಂಚಾಯತಿಯಿಂದ ನಿಮ್ಮ ಮನೆ ಸುತ್ತ ಒಂದು ರೌಂಡ್ ಇದು ಮಾಡಿಸ್ಕೊಡ್ತೀವಮ್ಮ. ಟ್ರೆಂಚ್ ಮಾಡಿಸ್ಕೊಡ್ತೀವಿ. ನೀರನ್ನ ಒಳಗೆ ಬರ್ದಂಗೆ ಅಲ್ಲಿ ಬಗ್ಸಿ ಟ್ರೆಂಚ್ ಮಾಡಿಸ್ಕೊಡ್ತೀವಿ. ಇಲ್ಲಮ್ಮ ಮಾಡಿಸ್ಕೊಡ್ತೀವಿ. ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಂದು ಕೆರೆಕಟ್ಟೆ, ಡ್ಯಾಂಗಳು ತುಂಬಿ ಹರಿಯುತ್ತಿರುವುದು ಸಂತೋಷದ ವಿಚಾರ. ಆದರೆ ಧಾರಾಕಾರ ಮಳೆಯಿಂದಾಗಿ ಮಲೆನಾಡು ಭಾಗದ ಅಧಿಕ ರಸ್ತೆಗಳು, ಮನೆಗಳು ಹಾನಿಗೊಳಗಾಗಿವೆ. ಅಲ್ಲಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಮರ ಬಿದ್ದು ವಿದ್ಯುತ್ ಕಡಿತವಾಗಿದೆ. ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತೇವೆ ಎಂದು ಹೇಳಿದರು. ಏನು ಮಲೆನಾಡು ಭಾಗದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಬಂದು ಒಂದು ಕಡೆ ಎಲ್ಲ ಕೆರೆ ಕಟ್ಟೆ ಮತ್ತು ಡ್ಯಾಮ್ಗಳು ತುಂಬಿ ಹರಿತಾ ಇರತಕ್ಕಂಥದ್ದು ಒಂದು ಕಡೆ ಸಂತೋಷದ ವಿಚಾರ ಆತ್ಮೀಯರೇ. ಇನ್ನೊಂದು ಕಡೆ ಹೆಂಗೆ ಅಂದರೆ ದೀಪದ ಕೆಳಗಡೆ ಕತ್ಲು ಅಂತ. ನಮಗೆ ಮಲೆನಾಡಲ್ಲಿ ಮಳೆ ಸುರಿದು ನಮಗೆ ರೈತರಿಗೆ, ತೋಟ ಕಾರ್ಮಿಕರಿಗೆ
ಸಾರ್ವಜನಿಕರಿಗೆ ತೊಂದರೆ ಆಗಿ ಅವರಿಗೆ ಬೆಳಕನ್ನು ಕೊಡ್ತೀವಿ ನಾವು, ಇಡೀ ರಾಜ್ಯದ ಜನರಿಗೆ ಬೆಳಕನ್ನು ಕೊಡ್ತೇವೆ. ಆದರೆ ಈಗ ಅತಿ ಹೆಚ್ಚು ಮಳೆ ಇರೋದ್ರಿಂದ ಈಗಾಗಲೇ PWD ರಸ್ತೆಗಳು 9 ಕೋಟಿಗೂ ಹೆಚ್ಚು ರಸ್ತೆಗಳು ಹಾನಿಯಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಸ್ತೆಗಳು ಸುಮಾರು 5 ಕೋಟಿಗೂ ಹೆಚ್ಚು ರಸ್ತೆಗಳು ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ, ಇನ್ನೂ ನಾನು ನಮ್ಮ ಕ್ಷೇತ್ರ ಪೂರ್ತಿ ಅಲ್ಲ, ನಮ್ಮ ಕ್ಷೇತ್ರ ಭಾಗದಲ್ಲಿ. ಹಾಗಾಗಿ ಇವತ್ತು ಬೆಳಗ್ಗೆ ತೊಗರಿಯಂಕಲ್ ಪಂಚಾಯತಿನ ಸ್ಥಳ ಪರಿಶೀಲನೆಯನ್ನು ಮಾಡಿ ಒಂದು 5-6 ಮನೆಗಳು ಬಿದ್ದಿದ್ವು. ಆ ಮನೆಗಳನ್ನು ವೀಕ್ಷಣೆ ಮಾಡಿ ಒಂದು 4 ಜನಕ್ಕೆ 1,20,000 ರೂಪಾಯಿ ಅಂತೆ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿಸಿ ಆರ್ಡರ್ ಕಾಪಿನ ಕೊಡುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅತಿವೃಷ್ಟಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಸೋಮವಾರ ನಾಳೆ ಉಸ್ತುವಾರಿ ಸಚಿವರು ಈ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ನಂತರ ನಡೆಯುವ ಸಭೆಯಲ್ಲಿ ನಾವು ಇದನ್ನು ಆದಷ್ಟು ಬೇಗ ಅತಿವೃಷ್ಟಿ ಜಿಲ್ಲೆಗೆ ತಾಲೂಕಿಗೆ ಘೋಷಣೆ ಮಾಡಬೇಕು ಅಂತ ಒತ್ತಡ ಮಾಡ್ತೇವೆ. ಆನಂತರ 5 ಲಕ್ಷ ರೂಪಾಯಿ ಪ್ರತಿ ಮನೆ ಸಂಪೂರ್ಣ ಬಿದ್ದವಕ್ಕೆ ಕೊಡ್ತೇವೆ. ಈಗಾಗಲೇ ತುಂಬ ಬೆಳೆನೂ ಸಹ ನಾಶ ಆಗಿದೆ. ಕಾಫಿ ಬೆಳೆಗಾರರು, ಮೆಣಸು ಬೆಳೆಗಾರರು, ಅಡಿಕೆ ಬೆಳೆಗಾರರಿಗೆ ತುಂಬ ತೊಂದರೆ ಆಗಿದೆ. ತರಕಾರಿಗೂ ತೊಂದರೆ ಆಗಿದೆ. ರೈತರು ಬೆಳೆದಿರ್ತಕ್ಕಂಥ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಮಗೆ ಬರಗಾಲದಲ್ಲೂ ಹೊಡ್ತಾ, ಈ ರೀತಿ ಅತಿ ಹೆಚ್ಚು ಮಳೆ ಬಂದಾಗಲೂ ಹೊಡ್ತಾ, ಇವೆಲ್ಲವೂ ನಾನು ಇವತ್ತು ಬೆಳಗ್ಗೆಯಿಂದ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನಿವತ್ತು ಪರಿಶೀಲನೆ ಮಾಡಿ, ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆ ಪರಿಶೀಲನೆ ಮಾಡಿ ಇದನ್ನು ಸೋಮವಾರದ ಸಭೆಯಲ್ಲಿ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವಂಥ ಕೆಲಸ ಮಾಡಿ, ನಮ್ಮ ಕ್ಷೇತ್ರಕ್ಕಾಗಿರ್ತಕ್ಕಂಥ ರಸ್ತೆಗಳ ಹಾನಿ ಮತ್ತು ಮನೆಗಳು ಬಿದ್ದಿರ್ತಕ್ಕಂಥದ್ದು, ರೈತರ ಬೆಳೆಗಳಿಗೆ ಹಾನಿಗಳಾಗಿರ್ತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲೂ ಗಮನ ಸೆಳೆದು, ಉಸ್ತುವಾರಿ ಸಚಿವರ ಗಮನವನ್ನು ಸೆಳೆದು ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಕೆಲಸವನ್ನು ಇವತ್ತು ಬೆಳಗ್ಗೆಯಿಂದ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ನಗರಾಧ್ಯಕ್ಷರಾದ ತನೋಜ್ ಕುಮಾರ್, ತಹಶೀಲ್ದಾರ್ ಸುಮಂತ್, ರೆವಿನ್ಯೂ ಇಲಾಖೆ, PWD ಇಲಾಖೆ, ಪೊಲೀಸ್ ಇಲಾಖೆ, ಪತ್ರಕರ್ತರು, ಮಾಧ್ಯಮ ಮಿತ್ರರು ಹಾಗೂ ಇನ್ನಿತರ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.